ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಡರ್ ಲಿಸ್ಟ್ ಮತ್ತು ಅನ್ಆರ್ಡರ್ ಲಿಸ್ಟ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಇನ್ನೊಂದು ಟ್ಯಾಗ್ ಇದೆ, ಲಿಸ್ಟಿಂಗ್ ಟ್ಯಾಗ್. ಅದೇ ಯಾವ ಟ್ಯಾಗ್ ಅಂದರೆ ಡಿಸ್ಕ್ರಿಪ್ಷನ್ ಟ್ಯಾಗ್ ಅಂತ. ಇದು ಆರ್ಡರ್ ಲಿಸ್ಟ್ ಮತ್ತು ಅನ್ಆರ್ಡರ್ ಲಿಸ್ಟ್ಗಳಷ್ಟೇನು ಪಾಪ್ಯುಲರ್ ಅಲ್ಲ, ಆದರೂ ಕೂಡ ನಿಮಗೆ ಗೊತ್ತಿರುವ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು, ಒಂದು ಹೆಡ್ಡಿಂಗ್ ಇದೆ, ಅದ್ರ ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಇದೆ. ಅದೇ ಥರ ಇನ್ನೊಂದು ಹೆಡ್ಡಿಂಗ್ ಇದೆ, ಅದ್ರ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ. ಇಲ್ಲಿ ಕಾಣ್ತಿರೋ ಹೆಡ್ಡಿಂಗ್ನ ನಾವು DT ಅಂತ ಕರಿತೀವಿ. DT ಅಂದರೆ ಡಿಸ್ಕ್ರಿಪ್ಷನ್ ಟರ್ಮ್ ಅಂತ. ಬನ್ನಿ ಇದನ್ನು ನಾವು HTML ಅಲ್ಲಿ ಹೇಗೆ ಬರೆಯೋದಂತ ನೋಡೋಣ. ಬಾಡಿ ಟ್ಯಾಗಲ್ಲಿ ನಾವು ಮೊದಲಿಗೆ DL ಟ್ಯಾಗ್ನ ಹಾಕೋಬೇಕು. DL ಟ್ಯಾಗ್ ಅಂದರೆ ಡಿಸ್ಕ್ರಿಪ್ಷನ್ ಲೀಸ್ಟ್ ಅಂತ. ಇದ್ರ ಒಳಗೆ DT ಟ್ಯಾಗ್ನ ಹಾಕೋಬೇಕು. DT ಟ್ಯಾಗ್ನ ಹಾಕಿ ಅದ್ರ ಮುಂದೆ ನೀವು ಒಂದು ನೇಮ್ ಕೊಟ್ಕೊಳ್ಳಿ. ಅಂದರೆ ಏನಾದರೂ ಆಗಿರ್ಬೋದು, ನೀವೊಂದು ಯಾವುದೋ ಒಂದು ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀರಿ ಅಂದರೆ ಆ ಟಾಪಿಕ್ನ ನೀವು ಒಂದು ನೇಮ್ ಇರುತ್ತಲ್ಲ, ಆ ನೇಮ್ನ DT ಒಳಗೆ ಹಾಕ್ಕೊಂಡು ಅದರ ಡಿಸ್ಕ್ರಿಪ್ಷನನ್ನು ನಾವು DD ಟ್ಯಾಗ್ನಲ್ಲಿ ಹಾಕ್ತೀವಿ. DD ಟ್ಯಾಗ್ನ ಹಾಕಿ ಇದರಲ್ಲಿ ಒಂದು ಡಮ್ಮಿ ಪ್ಯಾರಾಗ್ರಾಫ್ ತಗೋತೀನಿ. ಇದನ್ನು ಮತ್ತೊಮ್ಮೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋಣ. ಕಾಪಿ ಪೇಸ್ಟ್ ಆದಮೇಲೆ ನೀವು ಹೆಡ್ಡಿಂಗ್ನ ನೇಮ್ನ ಚೇಂಜ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಹೇಗೆ ಅಂದರೆ ಯಾವ ಥರ ಒಂದು ಔಟ್ಪುಟ್ ಬಂದಿದೆ ಅಂತ ನೋಡೋಣ. ಬೈ ಡಿಫಾಲ್ಟ್ ಆಗಿ ಹೆಡ್ಡಿಂಗ್ ಆದಮೇಲೆ ಡಿಸ್ಕ್ರಿಪ್ಷನ್ ಬಂದಿದೆ. ಅದು ಹೆಡ್ಡಿಂಗ್ ಕೆಳಗೆ ನೋಡಿ ಎಷ್ಟು ಗ್ಯಾಪ್ ಇದೆ, ಅದು ಡಿಸ್ಕ್ರಿಪ್ಷನ್. ಅಂದರೆ ಹೆಡ್ಡಿಂಗು ಮತ್ತು ಡಿಸ್ಕ್ರಿಪ್ಷನ್ ನಾವು DL ಟ್ಯಾಗ್ನ ಯೂಸ್ ಮಾಡಿದರೆ, ಡಿಸ್ಕ್ರಿಪ್ಷನ್ ಲಿಸ್ಟ್ ಟ್ಯಾಗ್ನ ಯೂಸ್ ಮಾಡಿದರೆ ಈ ಥರ ಬೈ ಡಿಫಾಲ್ಟ್ ಆಗಿ ಅದ್ರ ಮೇಲೆ ಹೆಡ್ಡಿಂಗ್ ಬರುತ್ತೆ, ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಬರುತ್ತೆ. ಇದಾಗಿತ್ತು ಗಾಯ್ಸ್ ಲೀಸ್ಟ್ ಟ್ಯಾಗ್ನ ವಿಡಿಯೋ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಅಂದರೆ ಮಾರ್ಕೆಟ್ ಟ್ಯಾಗ್ ಅಂದರೆ ಏನು, ಅದ್ರ ಬಗ್ಗೆ ಅದರಲ್ಲಿ ಯಾವ್ಯಾವ ರೀತಿ ಬರ್ತವೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಜೈ ಹಿಂದ್.